ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತಾಂಡವ ಅತ್ತೆಗೆ ಅವಮಾನ ಮಾಡ್ತಿದ್ದಾರೆ. ಅತ್ತೆಗೆ ಅವಮಾನ ಆಗ್ತಾ ಇದ್ರೆ ಬೀಗರು ಸುಮ್ಮನೆ ಇರ್ತಾರ? ಅಮ್ಮ ಸುಮ್ಮನೆ ಬಿಡ್ತಾರ ಮಗನ್ನ? ಅತ್ತೆಗೆ ಅವಮಾನ ಮಾಡ್ತಿದ್ರ. ಜೊತೆಗೆ ಆ ಕಡೆ ಸುಂದ್ರಿ ಅವರ ಹಿಂದಿನ ಸ್ಟೋರಿ ಏನು, ಭಾಗ್ಯಗೂ ಸುಂದ್ರಿಗೂ ಏನು ಸಂಬಂಧ, ಏನಾಗ್ತದೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಪೂಜಾ ಯಾವಾಗ ಹಿತ ಮಾತಾಡಿದ್ದನ್ನು ನೋಡಿದ್ಲು ಅವಳಿಗೆ ತುಂಬ ಖುಷಿ ಆಗ್ಬಿಡುತ್ತೆ, ತನ್ನ ಅಕ್ಕಂಗೆ ಒಳಿತನ್ನ ಬಯಸ್ತಿರೋರು ಅಂತ. ಹಾಗಾಗಿ ಇಲ್ಲಿ ಹಿತ ಹೋಗ್ತಿರ್ಬೇಕಿದ್ರೆ ಪೂಜಾ ಬಂದಿದೆ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾಳೆ ಭಾಗ್ಯ ಅಕ್ಕನ ಬಗ್ಗೆ, ಈ ರೀತಿ ಒಳ್ಳೆದನ್ನು ಬಯಸಿ ಇಲ್ಲಿ ತಂಗ ಬಂದು ಮಾತಾಡೋದಕ್ಕೆ ಅಂತ. ಈ ಕಡೆ ಹಿತಾಗೆ ಯಾರಿರ್ಬೋದು ಅನ್ನಿಸ್ತದೆ, ನಾನು ಭಾಗ್ಯ ತಂಗಿ ಪೂಜಾ, ನನ್ನ ಅಕ್ಕಂಗೆ ಅನ್ಯಾಯ ಆಗಬಾರ್ದು ಅಂತ ಈ ಜಾಗದಲ್ಲಿ ನಾನಿದ್ದೀನಿ ಅಂತ ಹೇಳ್ತಿದ್ದಾಳೆ. ನೀವು ಭಾಗ್ಯಕ್ಕನ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರಲ್ವ, ಅವ್ಳಿಗೆ ಒಳ್ಳೇದು ಬಯಸಿದ್ ನೋಡಿದ್ರೆ, ಇಂಥ ಒಳ್ಳೆಯವ್ರನ್ನ ಸಂಪಾದನೆ ಮಾಡಿರೋದು ನೋಡಿದ್ರೆ ನನ್ನ ಅಕ್ಕನ ಬಗ್ಗೆ ನಂಗೆ ತುಂಬಾ ಖುಷಿ ಆಗ್ತದೆ ಅಂತ ಪೂಜಾ ಹೇಳಿದಕ್ಕೆ ಭಾಗ್ಯಕ್ಕ, ನಿಮಗೆ ಮಾತ್ರ ಭಾಗ್ಯಕ್ಕ ಅಲ್ಲ, ನನಗೂ ಕೂಡ ಒಬ್ಬ ಸಿಸ್ಟರ್, ನಿಜವಾಗ್ಲೂ ಅವ್ರಿಗೆ ಎಷ್ಟು ಒಳ್ಳೆಯವರು, ಅವ್ರ ವ್ಯಕ್ತಿತ್ವ ಏನು, ಅವ್ರ ಕೆಲಸ ಏನು ಅನ್ನೋದನ್ನ ಹತ್ರದಿಂದ ನೋಡಿದ್ದೀನಿ. ಅವರು ನನಗೆ ಮಾತ್ರ ಅಲ್ಲ, ತುಂಬ ಜನಕ್ಕೆ ಸ್ಫೂರ್ತಿ ಆಗ್ತಾರೆ ಅಂತ ಒಳ್ಳೆ ವ್ಯಕ್ತಿತ್ವ ಇರುವ ಹೆಣ್ಮಗಳು, ಅವ್ರ ಬಗ್ಗೆ ನಾನು ತುಂಬಾ ಅಡ್ಮೈರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನನ್ನ ಅಕ್ಕನ ಜೀವನ ಸರಿ ಹೋಗಬೇಕು ಅಂತಾನೆ ಈ ಶ್ರೇಷ್ಠ ಮನೆಗೆ ಬಂದು ನಿಂತು ನಾನು ಅವಳು ಮಾಡೋರು ಪ್ರತಿ ಹೆಜ್ಜೆನೂ ಕೂಡ ಅಬ್ಸರ್ವ್ ಮಾಡಿ ಅವಳ ಕೆಲಸ ಆಗದಿರುವ ಹಾಗೆ ನೋಡ್ಕೋತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಖಂಡಿತ ಇನ್ನು ಮುಂದೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಭಾಗ್ಯ ಅವ್ರಿಗೆ ಅನ್ಯಾಯ ಆಗಬಾರ್ದು. ನಾನು ಅವ್ರಿಗೆ ಸತ್ಯ ಹೇಳಬೇಕು ಅಂತಾನೆ ಹೋಗಿದ್ದೆ, ಆದರೆ ಸತ್ಯ ಹೇಳಬೇಕು ಅಂತ ಹೋದಾಗ ಅಲ್ಲಿ ಮಕ್ಕಳು ಇನ್ನೂಸೆಂಟಾಗಿ ನನ್ನ ಅಪ್ಪ ಅಮ್ಮ ಒಂದಾಗಬೇಕು ಅಂತ ಬಯಸ್ತಾ ಇದ್ರು. ಆ ಥರ ಹೇಳೋ ಮಕ್ಳುಗಳ ಮುಂದೆ ಅಂಥ ಭಾವನೆ ಇಟ್ಕೊಂಡು ಹೋಪ್ಸ್ ಇಟ್ಕೊಂಡು ಇರೋರ ಮುಂದೆ ಹೇಗೆ ಈ ಸತ್ಯ ಹೇಳಲಿ, ಅದಕ್ಕೆ ನನ್ನಿಂದ ಹೇಳೋಕ್ಕಾಗಲಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಸುಂದ್ರಿ ಅವರಿಬ್ಬರು ಮಾತಾಡ್ತಿರೋದನ್ನು ನೋಡಿದರೆ ಏನು ಮಾತಾಡ್ತಿರ್ಬೋದು ಅಂತ ಹೇಳಿ ಕದ್ದು ಕೇಳಿಸ್ಕೋಬೇಕು ಅಂತ ದೂರದಲ್ಲಿ ನಿಂತು ಕೇಳಿಸ್ಕೊತಿದ್ದಾರೆ. ಈ ಕಡೆ ಪೂಜಾ, ನನಗೆ ತುಂಬಾ ಖುಷಿ ಆಗ್ತದೆ, ಯಾವತ್ತೂ ಕೂಡ ನೀವು ನನ್ನ ಜೊತೆ ಇರಿ, ನನ್ನ ಅಕ್ಕನಿಗೆ ಸಹಾಯ ಮಾಡೋದ್ರಲ್ಲಿ, ಅಕ್ಕನ ಜೀವನನ ಸಹಾಯ ಮಾಡೋದ್ರಲ್ಲಿ ಅಂದಾಗ ಖಂಡಿತ ನಾನು ಕೂಡ ಇನ್ನು ಮುಂದೆ ನಿಮ್ಮ ಜೊತೆ ಇರ್ತೀನಿ. ನೀವು ಏನೇ ಮಾಡಿದ್ರು ನನ್ನ ಹೆಲ್ಪ್ ಕೇಳಿ, ಖಂಡಿತ ನಾನು ಮಾಡ್ತೀನಿ. ಯಾಕಂದರೆ ಭಾಗ್ಯ ಜೀವನ ಸರಿ ಹೋಗ್ಬೇಕಷ್ಟೇ, ಭಾಗ್ಯ ಅವ್ರ ಜೀವನ ಸರಿ ಹೋಗ್ಬೇಕಂದ್ರೆ ಖಂಡಿತ ಯಾವತ್ತೂ ನಾನು ನಿಮ್ಮ ಜೊತೆ ಇರ್ತೀನಿ, ಏನು ಬೇಕಿದ್ರು ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹಿತ. ಅಷ್ಟರಲ್ಲಿ ಸುಂದ್ರಿ ಅವ್ರನ್ನ ನೋಡ್ತಾರೆ, ಯಾರೋ ನಮ್ಮಿಬ್ಬರನ್ನ ಅಲ್ಲಿ ಗಮನಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಹಿತ. ಅಷ್ಟರಲ್ಲಿ ಈ ಕಡೆ ಪೂಜಾ ನೋಡಿದೆ ಸುಂದ್ರಿ ಅಂತ ಗೊತ್ತಾಗತ್ತೆ. ಅಷ್ಟರಲ್ಲಿ ಸುಂದ್ರಿ, ಅದು ಪೂಜಾ ನನ್ಗೆ ಏನು ಹೇಳಬೇಕು ಅಂತ ಬಂದರೆ, ಈಗ ಭಾಗ್ಯ ಕೋಪ ಎಷ್ಟು ಅಂತ ನಮ್ಗೆಲ್ರಿಗೂ ಗೊತ್ತು. ಈ ವಿಷಯ ಏನಾದರೂ ನಾವು ಭಾಗ್ಯಗೆ ಹೇಳ್ಬಿಟ್ರೆ ಖಂಡಿತ ಭಾಗ್ಯನೇ ಇದನ್ನು ಡೀಲ್ ಮಾಡಿಬಿಡ್ತಾಳೆ, ಶ್ರೇಷ್ಠವಾಗಿ ಭಾಗ್ಯ ಸರಿಯಾಗಿ ಬುದ್ಧಿ ಕಲಿಸಿ ಕಾಲಲ್ಲಿ ತುಳಿದಾಕ್ಬಿಡ್ತಾಳೆ ಅಂತ ಹೇಳ್ತಿದ್ದಾರೆ. ಇದ್ಯಾರಿದು ಅಂತ ಹಿತ ಕೇಳಿದಕ್ಕೆ ಈ ಕಡೆ ನಾನು ಸುಂದ್ರಿ ಅಂತ ಹೇಳ್ತಿದ್ದಾರೆ. ಸುಂದ್ರಿನ ಅಂತ ಹೇಳ್ತಿದ್ರೆ, ಹೌದು ನಾನು ಶ್ರೇಷ್ಠ ಚಿನ್ಮಿನಿ ಅತ್ತೆ ಅಂತಾರೆ. ಚಿನ್ಮಿನಿನ ಅನ್ನೋದು ಕೂಡ ಹಿತಾಗ ಅರ್ಥ ಆಗಲ್ಲ. ಈ ಕಡೆ ಹೌದು ಶ್ರೇಷ್ಠ ಚಿನ್ಮಿನಿ ಅಂದರೆ ಶ್ರೇಷ್ಠ ಅತ್ತೆ ನಾನು, ತರುಣ್ ತಾಂಡವಮ್ಮ, ನಾನು ಅಮ್ಮನ ರೋಲ್ ಮಾಡ್ತಿದ್ದೀನಿ ಅಂತಾರೆ. ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ ಹಿತಾಗೆ. ಈ ಕಡೆ ಪೂಜಾ, ಅದು ಹಿತಾವ್ರೆ ಇವರನ್ನ ಶ್ರೇಷ್ಠನೇ ಕರ್ಕೊಂಡು ಬಂದಿದ್ದು ಅತ್ತೆಯಾಗೆ ಆ್ಯಕ್ಟ್ ಮಾಡೋಕೆ, ನಮ್ಮ ಭಾವಂಗೆ ಅಮ್ಮನ ರೋಲ್ ಮಾಡ್ತಿದ್ದಾರೆ. ಅವರ ಅಪ್ಪ ಅಮ್ಮಂಗೆ ಚಳ್ಳೆ ಅಂತ ಅನ್ನಿಸ್ತಿದ್ದಾಳೆ, ಸುಳ್ಳು ಹೇಳಿ ಅವ್ರ ಅಪ್ಪ ಅಮ್ಮನ ಮುಂದೆ ಸಿಕ್ಕಾಕೋಬಾರ್ದು ಅಂತ ಈ ಸುಂದ್ರಿನ ಕರ್ಕೊಂಡು ಬಂದಿದ್ದಾರೆ. ಈ ಸುಂದ್ರಿ ಕೂಡ ನಮ್ಮ ಕಡೆಯವ್ರೆ, ಇವರು ನಮ್ಮ ಭಾಗ್ಯಕ್ಕನ ಲೈಫಲ್ಲಿ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಶ್ರೇಷ್ಠ ಅತ್ತಿ ಪಾತ್ರ ಮಾಡ್ತಿರ್ಬಹುದು, ಬಟ್ ಇವರು ನಮಗೆ ಹೆಲ್ಪ್ ಮಾಡ್ತಿರೋದು ಅಂತ ಪೂಜಾ ಕೂಡ ಹೇಳ್ತಾರೆ. ನಂತರ ಈ ಕಡೆ ನೋಡು ಸುಂದ್ರಿ, ನನ್ನ ಅವತ್ತಿಂದ ಕೇಳಬೇಕು ಅಂತದೆ, ನೀನು ಯಾಕೆ ಭಾಗ್ಯಕ್ಕನ ಲೈಫ್ ಬಂದಾಗ ಭಾಗ್ಯಕ್ಕನ ಪರ ನಿಲ್ತೀಯ ಅಂತ ಕೇಳಿದ ತಕ್ಷಣ ಫುಲ್ ಎಮೋಷ್ನಲ್ ಆಗಿಬಿಡ್ತಾರೆ ಸುಂದ್ರಿ. ಈ ಕಡೆ ಯಾಕೆ ಸುಂದ್ರಿ, ಯಾಕೆ ನಾಚ್ಕೋತಿದ್ಯಾ ಅಂತ ಅಳುಕ್ ಶುರು ಮಾಡಿಬಿಡ್ತಾರೆ. ಯಾಕೆ ಅಳ್ತಿದ್ಯಾ ಸುಂದ್ರಿ ಅಂತ ಪೂಜಾ ಕೇಳ್ತಿದ್ದಾರೆ. ಬಿಕಾಸು ಇಲ್ಲಿ ಭಾಗ್ಯಗೂ ಸುಂದ್ರಿಗೂ ತುಂಬಾ ಸಂಬಂಧ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಇಲ್ಲಿ ಸುಂದ್ರಿ ತುಂಬಾ ಎಮೋಷ್ನಲ್ ಆಗ್ತಿರೋದು, ಯಾವಾಗಲೂ ಭಾಗ್ಯ ಪರ ನಿಲ್ಲೋದು. ಆ ಕಡೆ ಮನೆಗೆ ಎಲ್ಲರೂ ಕೂಡ ಬರ್ತಾರೆ, ಎಲ್ಲರೂ ಕೂಡ ಬರ್ತಿದ್ದಾಗೆ ಈ ಕಡೆ ಸುಂದ್ರಿ ಅವರು, ಅದು ಭಾಗ್ಯ ಯಾರು ನಿನ್ನ ಹುಡುಕೊಂಡು ಬಂದಿದ್ರು ಅಂತ ಹೇಳ್ತಿದ್ದಾಗೆ. ಹಿತ ಅಂದಾಗ ಆ ಹುಡುಗಿನೇ ಹುಡ್ಕೊಂಡು ಬಂದಿದ್ಲು, ಅದೇನೋ ಹೇಳಬೇಕು ಅಂತಿದ್ಲು, ಏನೋ ಸತ್ಯ ಇದು ಅಂತ ಮಾತಾಡ್ತಾ ಇದ್ಲು, ಗಂಡನ ಸತ್ಯ ಅದು ಇದು ಅಂತ ಹೇಳ್ತಿದ್ರು ಅಂತ ಹೇಳ್ತಿದ್ದಾಗೆ. ಅದು ಅಮ್ಮ ಅವ್ರಿಗೆ ನಮ್ಮ ಡಿವೋರ್ಸ್ ವಿಷಯ ಗೊತ್ತಿರಲಿಲ್ವಂತೆ, ಗೊತ್ತಾದಾಗ ತುಂಬ ಬೇಜಾರಾಯಿತು ಅವ್ರಿಗೆ, ಅದಕ್ಕೋಸ್ಕರ ಅದನ್ನು ಕೇಳ್ಕೊಂಡು ನನ್ನ ಜೊತೆ ಮಾತಾಡೋಕೆ ಅಂತ ಬಂದಿದ್ರು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಧರ್ಮ ಅಂಕಲ್, ನೋಡಿದ್ಯಾ ತಾಂಡವ್, ಪಾಪ ಹುಡುಗಿ ಜಸ್ಟ್ 2 ದಿನದಲ್ಲಷ್ಟೇ ಭಾಗ್ಯ ಗೊತ್ತಾಗಿದ್ದು, ಭಾಗ್ಯ ಎಷ್ಟು ಒಳ್ಳೆಯವರು ಅಂತ ಹೇಳ್ತಿದ್ದಾರೆ. ಆದರೆ ನಿನಗೆ ಭಾಗ್ಯ ಎಂಥವಳು ಅಂತ ಗೊತ್ತಾಗದೆ ಈ ರೀತಿ ನಡ್ಕೋತಿದ್ಯಲ್ಲ, ಇನ್ನು ಮುಂದೆ ನಾವು ಭಾಗ್ಯನ ಅರ್ಥ ಮಾಡ್ಕೊಪ ಅಂತಂದರೆ ಸಾಕು, ಯಾವಾಗಲೂ ಸಿಕ್ಕಿದ್ರೆ ಹೋಗಲಿ ಹೊನ್ನಚುಳು ಕೇಳಿಸೋದೆ ಅಲ್ವಾ, ಬರೀ ಇದೇ ಆಗೋಯ್ತು ಅಂತ ತಾಂಡವ್ ಹೇಳ್ತಿದ್ರೆ ಭಾಗ್ಯ ಬರೀ ಅವರು ಅಷ್ಟೇ ಹೇಳ್ತಿರುವಾಗಿರಲಿಲ್ಲ, ಮತ್ತಿನ್ನೇನೋ ಹೇಳೋಕೆ ಬಂದಿದ್ರು ಅಂತ ಅನಿಸುತ್ತೆ. ಹೌದು ಅಲ್ವಾ ಅಳಿ ಅಂದರೆ
ಅವ್ರು ಇನ್ನೇನೋ ಸತ್ಯ ಅದು ಇದು ಅಂತ ಹೇಳ್ತಿದ್ರಲ್ವಾ ನಿಮ್ಮ ಹತ್ರ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ಗೆ ಉರ್ಕೋಪ ಬಂದ್ಬಿಡುತ್ತೆ. ಯಾವಾಗಲೂ ಇಷ್ಟೇ ಅಲ್ವಾ ನಿಮ್ಮದು ಕತೆ, ಯಾವಾಗಲೂ ಇದೆ ಆಯಿತು, ಯಾವಾಗಲೂ ಇದೆ. ಏನು ಅನ್ಕೊಂಡಿದ್ರ ನೀವು? ಇಲ್ಲದೆ ಇರೋದನ್ನೆಲ್ಲ ಡೌಟ್ ಪಡೋದು, ನಮ್ಮಮ್ಮನ ಕಿವಿ ಓದೋದು, ಮನೇಲಿ ನೆಮ್ಮದಿ ಹಾಳು ಮಾಡೋದು, ಇದೇ ಆಗೋಯ್ತು. ಮಾಡೋ ಕೆಲಸ ಇಲ್ವಾ? ಬಿಟ್ಟು ತಿನ್ಕೊಂಡು ಬಿದ್ದಿದ್ದೀರ ಅಲ್ವಾ? ಇಲ್ಲಿಗೆ ಬಂದಿರೋದೇ ಗತಿಗೆಟ್ಟು ಬಿತ್ತಿ ತಿನ್ಕೊಂಡು ಬಿದ್ದಿರೋಕೆ. ಅಷ್ಟೊಂದು ಮಾಡ್ಕೊಂಡು ಹೋಗೋದು ಬಿಟ್ರೆ ಯಾಕ್ರಿ ಬೇಕು ನಿಮಗೆಲ್ಲ ಇದು ಉತ್ಸಾಹಬರಿ ಅಂತ ತಾಂಡವ್ ಎಗ್ರಾಡ್ತದಾನೆ. ಇದನ್ನು ನೋಡಿದ್ರೆ ಎಲ್ರಿಗೂ ಕೋಪ ಬಂದ್ಬಿಡುತ್ತೆ, ಎಲ್ರಿಗೂ ಶಾಕ್ ಆಗ್ತದೆ. ಸುನಂದವರು ತಲೆ ತಗ್ಸಿ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಏನು ಮಾತಾಡ್ತಿದ್ಯಾ ತಾಂಡವ್ ನೀನು? ನಿಮ್ಮ ಮತ್ತೆ ಅವರು ಅಂತ ಹೇಳ್ತಿದ್ದಾರೆ. ಏನಪ್ಪ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ, ಅವ್ರು ಮಾಡ್ತಿರೋದು ಏನು ಕೆಲಸ? ಸರಿಯಾಗಿ ಭಾಗ್ಯ ಬಂದು ಹೇಳಿದ್ಲು ತಾನೇ, ಏನೂ ಇಲ್ಲ ಅವ್ರು ಯಾಕೆ ಬಂದಿದ್ರು ಅದು ಇದು ಅಂತ. ಅದು ಆದಮೇಲೂ ಇನ್ನೂ ಏನೋ ಇದೆ ಅಂತ ಇಲ್ಲದೆ ಇರೋದನ್ನೆಲ್ಲ ಮಾತಾಡ್ತಿದ್ದಾರೆ ಅಂದರೆ ಇದು ಹುಳಿ ಉಂಡೋ ಕೆಲಸ ಆದರೆ ಮತ್ತಿನ್ನೇನು ಅಂತ ತಾಂಡವ್ ಜೋರು ಮಾಡ್ತಿದ್ರೆ. ಏನ್ರಿ ಅವ್ರಿಗೆ ಮಾತಾಡೋಕೆ ಬರಬೇಕು ಹಾಗೆ ಹೀಗೆ ಅಂತ ಹೇಗೆ ಮಾತಾಡಬೇಕು ಅಂತ ಸಂಸ್ಕಾರ ಹೇಳ್ಕೊಡ್ತಿದ್ರ ಅಲ್ವಾ? ಅವ್ರು ಯಾರು ನಿಮಗೆ ಅತ್ತೆ ಆಗಬೇಕು, ಅವ್ರ ಹತ್ರ ಹೇಗೆ ಮಾತಾಡ್ತಿದ್ರ ಅನ್ನೋ ಬಿಹೇವಿಯರ್ ನಿಮಗಿದ್ಯಾ ಅಂತ ಭಾಗ್ಯ ಕೇಳ್ತಿದ್ರೆ. ವಾವ್ ಸೂಪರು. ಹೋ ಯಾಕೆ ಅಮ್ಮನ ಪರ ಬಂದ ತಕ್ಷಣ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ಬಿಟ್ಯಾ ಅಂತ ತಾಂಡವ್ ಕೇಳ್ತಿದ್ದಾರೆ. ಈ ಕಡೆ ಕುಸುಮಾರ್ ಕೂಡ ಏನು ಮಾತಾಡ್ತಿದ್ಯಾ ತಾಂಡವ್? ಎಲ್ಲಿಂದ ಕಲಿತೆ ಈ ರೀತಿ ಜೋರಾಗಿ ಮಾತಾಡೋದನ್ನ, ಅಸಹ್ಯವಾಗಿ ಮಾತಾಡೋದನ್ನ? ಯಾರು ಹೇಳ್ಕೊಟ್ರು ನಿನಗೆ ಈ ರೀತಿ ಮಾತಾಡೋದಕ್ಕೆ? ನಾಲಿಗೆಗೆ ಎಲ್ಬೆಲ್ಲ ಅಂತ ಈ ರೀತಿ ಎಲ್ಲ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ ಅಂತ ಹೇಳ್ತಿದ್ರೆ. ಏನಮ್ಮ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ, ಬಿಟ್ಟು ತಿನ್ಕೊಂಡೇ ಬಿದ್ದಿರೋದವರು. ಹೇಗೆ ಬಿದ್ದಿರಬೇಕು ಹಾಗೆ ಬಿದ್ದಿರಬೇಕು ಗತ್ಕೆಟ್ಟಿಲ್ಲದ ಮೇಲೆ. ಅದನ್ನು ಬಿಟ್ಟು ಇದೆಲ್ಲ ಉಸಾಬರಿ ಯಾಕೆ ಬೇಕು? ಮಡಗಿದೆ ಅಂತ ಇರೋಕ್ಕಾಗೋದಿಲ್ವಾ ಅಂತ ಹೇಳ್ತಿದ್ರೆ. ಈ ಕಡೆ ಏನು ಮಾತಾಡ್ತಿದ್ಯಾ ತಾಂಡವ್? ಅವ್ರು ನಿನಗೆ ಅತ್ತೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಏನು ಅತ್ತೆ ಆಗಬೇಕು? ನಾನು ಹೀಗೆ ಮಾಡೋದು ಅಂದಾಗ ಹೌದಾ, ಹಾಗಿದ್ರೆ ನನಗೂ ನಿನಗೆ ತೆಗೆದು ಬಾರಿಸ್ಬೇಕು ಅನಿಸ್ತಿದೆ, ಬಂದು ಬಾರಿಸ್ಬಿಡ್ತೀನಿ ಅಂತ ಕುಸುಮ ಅವರು ಹೇಳ್ತಾರೆ. ಇದೇ ಆಗೋಯ್ತಲ್ವ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಬಂದ್ಬಿಡೋದು. ಇದು ನನ್ನ ಮನೇಲಿ ಹೇಗಿರಬೇಕು ಅಂದರೆ ಹಾಗೆ ಇರಬೇಕು, ಇಲ್ಲಿ ಇರಬೇಕು ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲೇಬೇಕು ಅಂತ ತಾಂಡವ್ ಹೇಳ್ತಿದ್ರೆ. ಏನಪ್ಪ ಮಾತಾಡ್ತಿದ್ಯಾ? ಇದು ನಿಂದೇ ಮನೆಯಲ್ಲಪ್ಪ, ಇದು ಮಗಳು ಮನೆ. ಅವ್ರಿಗೆ ಎಷ್ಟು ದಿನ ಇರಬೇಕು ಅನ್ಸುತ್ತೆ ಅಲ್ಲಿರ್ತಾರೆ. ಕೇಳೋಕೆ ನೀನು ಯಾರು? ನಿನ್ಗೇನು ಸಂಬಂಧಪಟ್ಟಿದೆ ಇದು ಅಂತ ಮಾತಾಡ್ತಿದ್ಯಾ? ಭಾಗ್ಯ ತಿಂಗಳ ಅವಳು EMI ಕಟ್ತಿದ್ದಾಳೆ. ಇದು ನಿನ್ನ ಮಾತ್ರ ಮನೆ ಅಲ್ಲ, ಅವಳದು ಕೂಡ ಮನೆ ಅನ್ನೋದು ಎಚ್ಚರಿಕೆಯಿಂದಿರಲಿ ಅಂತ ತಾಂಡವಮ್ಮ ಕುಸುಮ ಅವರು ಬ್ಯಾಟಿಂಗ್ ಮಾಡ್ತಾರೆ. ಇದರಿಂದ ತಾಂಡವ್ ಉರ್ಗೋಪದಲ್ಲೇ ನಿಮ್ಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಗೊತ್ತು ಅಂತ ಹೋಗ್ತಾರೆ. ನಂತರ ಏನ್ರಿ ಸುನಂದ್ ಅವ್ರೆ ಅವ್ನು ಮಾತಾಡ್ತಾನೆ ಅಂತ ನೀವ್ಯಾಕೆ ಬೇಜಾರು ಮಾಡ್ಕೊತಿದ್ರ ಅಂತ ಭಾಗ್ಯ ಮತ್ತು ಕುಸುಮ ಇಬ್ಬರು ಕೂಡ ಸಮಾಧಾನ ಮಾಡ್ತಾರೆ ಸುನಂದ್ ಅವ್ರನ್ನ. ನಂತರ ಆ ಕಡೆ ಸುಂದ್ರಿ ಯಾಕೆ ಅಂದರೆ ಭಾಗ್ಯ ಥರನೇ ನನ್ನ ಬದುಕು ಕೂಡ ಇದಕ್ಕೂ ಮುನ್ನೆ ನನ್ನ ಗಂಡ ಯಾರನ್ನೋ ಪ್ರೀತಿಸಿ ಕೈ ಕೊಟ್ಟು ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ಟ. ಅದಾದಮೇಲೆ ಕಳ್ತನ ಶುರು ಮಾಡಿಕೊಂಡು ಬೇರೆ ಜಾಬ್ ಮಾಡ್ಬೋದಿತ್ತು, ಆದರೆ ಇಷ್ಟು ಈಸಿಯಾಗಿ ಯಾವುದೂ ದುಡಿಮೆ ಆಗ್ತಿರ್ಲಿಲ್ಲ. ನನಗಿದೇ ಒಕ್ಕೊಂಬಿಡ್ತು, ಅದಕ್ಕೋಸ್ಕರ ಈ ರೀತಿ ಮಾಡಿದೆ ನಾನು. ಅದಕ್ಕೋಸ್ಕರನೇ ಯಾವಾಗಲೂ ನಾನು ಭಾಗ್ಯ ಪರ ನಿಂತ್ಕೊಳ್ಳೋದು. ನಾನು ಶ್ರೇಷ್ಠ ಜೊತೆ ಅವಳಿಗೋಸ್ಕರ ದುಡ್ಡಿಗೆ ಬಂದಿರ್ಬೋದು, ಆದರೆ ಈ ವಿಷಯ ನನಗೆ ಮೊದಲು ಗೊತ್ತಿರಲಿಲ್ಲ. ಭಾಗ್ಯ ವಿಷಯ ಗೊತ್ತಾದ್ಮೇಲೆ ಆ ಕಷ್ಟ ಏನು ಅಂತ ಗೊತ್ತು. ಗಂಡ ಮೋಸ ಮಾಡಿ ಹೋಗೋದು, ಅದು ಜೀವಂತ ಶವ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ನಾನು ಭಾಗ್ಯ ಪರನೇ ಯಾವತ್ತೂ ಕೂಡ ನಿಲ್ಲೋದು, ಯಾವತ್ತೂ ಅವಳ ಜೊತೆಲೇ ನಿಂತ್ಕೋತೀನಿ ಅಂತ ಸುಂದ್ರಿ ಹೇಳ್ತಾರೆ. ಇದರಿಂದ ಹಗ್ ಮಾಡಿ ಕಷ್ಟ ನನಗೆ ಗೊತ್ತಿರಲಿಲ್ಲ, ಎಷ್ಟು ಮುಚ್ಚಿಟ್ಕೊಂಡು ಗ್ರೇಟ್ ಪೂಜಾ ಸುಂದ್ರಿ ಅವ್ರನ್ನ ಸಮಾಧಾನ ಮಾಡ್ತಾರೆ. ನಂತರ ಈ ಕಡೆ ಹಿತ ಹೇಳ್ತಿದ್ದಾಳೆ, ನೀವು ಅನ್ಕೊಂಡಾಗೆ ಭಾಗ್ಯವ್ರಿಗೆ ವಿಷಯ ಹೇಳೋಕ್ಕಾಗಲ್ಲ, ಪೂಜಾ ಹೇಳ್ತಿದಾರಲ್ವಾ ಬೇಡ ಅಂತ ಅಂದಾಗ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಐಡಿಯಾ ಹೇಳ್ತಾರೆ. ಸೂಪರ್ ಡೂಪರ್ ಐಡಿಯಾ. ಈ ಒಂದು ಫೈಟಲ್ಲಿ ಭಾಗ್ಯ ಗೆಲ್ಲೇಬೇಕು ಅಂತ ಮೂವರು ಕೂಡ ಡಿಸೈಡ್ ಮಾಡ್ಕೋತಾರೆ. ಹಾಗಿದ್ರೆ ಅದು ಏನಾಗಿದೆ ಮತ್ತೆ ಸ್ಟೆಪ್ ಏನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿ.